ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಈ ಬಂಧನ ಸಿನಿಮಾ ಶೂಟಿಂಗ್ ಮಾಡಬೇಕಿದ್ರೆ ಯಾವ ರೀತಿ ಒಂದು ಒಡನಾಟವನ್ನು ಹೊಂದಿದ್ರು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ಬಂಧನ ಸಿನಿಮಾ ಹಿಂದಿಯ ಭಾಗ್ಬಂದ್ ಚಿತ್ರದ ರಿಮೇಕ್. ಅಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಾಡಿರುವಂತಹ ರೋಲನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದರು. ಹಾಗೆಯೇ ದರ್ಶನ್ ಅವರು ಸಲ್ಮಾನ್ ಖಾನ್ ಅವರ ರೋಲನ್ನು ನಿರ್ವಹಿಸಿದರು. ಇದು ದರ್ಶನ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿದಂತಹ ಮೊದಲ ಸಿನಿಮಾ. ಹೀಗಾಗಿ ಭಾಳಷ್ಟು ಜನರಿಗೆ ಈ ಸಿನಿಮಾ ತುಂಬ ಇಷ್ಟ ಆಯಿತು, ಹಾಗೆಯೇ ಮನಸ್ಸಿಗೆ ಹತ್ತಿರ ಕೂಡ. ಇದೊಂದು ಕೌಟುಂಬಿಕ ಮೆಸೇಜ್ ಇರುವಂತಹ ಚಿತ್ರ. ಹಾಗೆಯೇ ದರ್ಶನ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕ್ಯಾರೆಕ್ಟರ್ ಇದೆಯಲ್ಲ, ಒಂದು ಒಳ್ಳೆಯ ತಂದೆ ಮಗನ ಸಂಬಂಧವನ್ನು ತೋರಿಸುತ್ತೆ. ಹೀಗಾಗಿ ಭಾಳಷ್ಟು ಅಭಿಮಾನಿಗಳಿಗೆ ಈ ಸಿನಿಮಾ ತುಂಬ ಇಷ್ಟ ಆಗಿದೆ. ಜೈ ಜಗದೀಶ್ ಅವರು ಈ ಸಿನಿಮಾದ ಪ್ರೊಡ್ಯೂಸರ್. ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಟ್ ಹಾಕ್ಕೊಂಡು ಭಾಳಷ್ಟು ಸೀನ್ ಇದೆ. ಈ ಕೋಟ್ ಹಾಕ್ಕೊಳ್ಳೋ ಒಂದು ದೃಶ್ಯವನ್ನು ನೋಡಿ ದರ್ಶನ್ ಅವರು ಹೇಳ್ತಾರೆ, ಈ ಕೋಟ್ ಅಂತಿದೆಯಲ್ಲ ಇದು ಎಲ್ಲರೂ ಹಾಕ್ತಾರೆ, ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದೊಂದು ಡ್ರೆಸ್ಸು ಅವರಿಗೆ ಹೇಳಿ ಮಾಡಿಸ್ದಾಗಿದೆ. ಈ ಥರ ಕೋಟ್ ಹಾಕ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಂತಾಗ ಅವ್ರ ಪಕ್ಕದಲ್ಲಿ ಹೋಗಿ ನಿಂತರೆ ನಾವೇ ಒಂಥರ ಅವ್ರಿಗಿಂತ ವಯಸ್ಸಾದವ್ರ ಥರ ಕಾಣ್ತೀವಿ, ಅಷ್ಟು ಯಂಗಾಗಿ ಅವರು ಕಾಣ್ತಾರೆ. ಆ ಥರ ಒಂದು ಎನರ್ಜಿ ಅವರಿಂದ ಹೊರಬರುತ್ತೆ ಅಂತ ದರ್ಶನ್ ಅವರು ಹೇಳ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳಷ್ಟು ಜನ ಮಾತಾಡಿದ್ದಾರೆ. ಈ ವಿಷಯ ನಮ್ಗೆ ಈಗಾಗಲೇ ಗೊತ್ತಿದೆ. ಅವರು ಒಂದು ಕಡೆ ಇಷ್ಟೊತ್ತಿಗೆ ಬರ್ತೀನಿ ಅಂತಿದ್ದರೆ ಅದೇ ಹೊತ್ತಿಗೆ ಬರೋರು. ದರ್ಶನ್ ಅವರು ಕೂಡ ಇದನ್ನೇ ಹೇಳ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಮಯಕ್ಕೆ ಬಹಳ ಒಂದು ಮಹತ್ವ ಕೊಡ್ತಿದ್ರು. ಒಟ್ಟಿನಲ್ಲಿ ಅವರು ಈ ಹೊತ್ತಿಗೆ ಇರ್ತೀನಿ ಅಂತ ಮಾತು ಕೊಟ್ಟರೆ ಅದಕ್ಕೆ ತಪ್ತಾ ಇರಲಿಲ್ಲ ಅಂತ. ಹೀಗಾಗಿ ದರ್ಶನ್ ಅವರು ಏನು ಮಾಡ್ತಿದ್ರು ಅಂದರೆ, ಜೈ ಜಗದೀಶ್ ಅವ್ರ ಹತ್ರ ವಿಷ್ಣು ಸರ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಅದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ನಾನು ಶೂಟಿಂಗ್ ಸ್ಪಾಟಲ್ಲಿ ಇರ್ತೀನಿ ಅಂತ ಹೇಳ್ತಿದ್ರಂತೆ. ಇದೊಂಥರ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ತೋರ್ತಿರುವಂತಹ ಗೌರವ ಅಂತ ದರ್ಶನ್ ಅವರು ಅಂದ್ಕೊಂಡಿದ್ರು. ಒಂದು ಬಾರಿ ದರ್ಶನ್ ಅವರ ಸೀನು ನಂತರ ಇರುತ್ತೆ, ಬೆಳಗ್ಗೆ ಅವರು ಶೂಟಿಂಗ್ ಇರೋದಿಲ್ಲ. ಹೀಗಾಗಿ ಜೈ ಜಗದೀಶ್ ಅವರು ಏನು ಹೇಳ್ತಾರೆ ಅಂದರೆ, ನೀವು ಆರಾಮಾಗಿ ಮಧ್ಯಾಹ್ನ ಬನ್ನಿ ಅಂತ ಹೇಳ್ತಾರೆ. ಆಗ ದರ್ಶನ್ ಅವರು ವಿಷ್ಣು ಸರ್ ಎಷ್ಟೊತ್ತಿಗೆ ಬರ್ತಿದ್ದಾರೆ ಅಂತ ಕೇಳ್ತಾರೆ. ಅವರು ಬೆಳಗ್ಗೆ ಬರ್ತಿದ್ದಾರೆ, ಯಾಕೆಂದರೆ ಅವ್ರ ಸೀನ್ ಶೂಟ್ ಇದೆ, ನೀವು ಆರಾಮಾಗಿ ಬನ್ನಿ ಅಂತ ಮತ್ತೆ ಜೈ ಜಗದೀಶ್ ಅವರು ಹೇಳ್ತಾರೆ. ಆಗ ದರ್ಶನ್ ಅವರು ಇಲ್ಲ ನನಗೆ ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಅದೇ ಹೊತ್ತಿಗೆ ನಾನು ಬರ್ತೀನಿ, ಮಧ್ಯಾಹ್ನ ತನಕ ನಾನು ಖಾಲಿ ಕೂತರೂ ಪರವಾಗಿಲ್ಲ, ಆದರೆ ಇದೊಂಥರ ಅಷ್ಟು ದೊಡ್ಡ ಮೇರು ನಟನಿಗೆ ನಾನು ತೋರ್ತಾ ಇರುವಂತಹ ಗೌರವ. ಅವರು ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಲೇಟಾಗಿ ಬರೋದು ಸರಿಯಲ್ಲ, ನಾವು ಅವ್ರಿಗಿಂತ ಮೊದಲೇ ಇರಬೇಕು ಅಂತ ದರ್ಶನ್ ಅವರು ಹೇಳಿದ್ರಂತೆ. ಇನ್ನು ಅವ್ರ ಸ್ಟೈಲಲ್ಲೇ ಹೇಳ್ತಾರೆ, ಇಂಥ ಲೆಜೆಂಡ್ಸ್ಗಳ ಬಗ್ಗೆ ನಾವು ಮಾತಾಡೋದಿರಲಿ, ಉಸಿರಾಡೋಕ್ಕೂ ನಮಗೆ ಯೋಗ್ಯತೆ ಇಲ್ಲ ಅಂತ. ಒಟ್ಟಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಎಲ್ಲರಿಗೂ ಒಂದು ಇಷ್ಟವಾಗುವಂತಹ ವಿಷಯ. ಇಂತಹ ಒಂದು ಗುಣಗಳನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ದರ್ಶನ್ ಅವರು ಆಗಿ ಹೇಳಿದರು. ಈಗ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು. ದರ್ಶನ್ ಅವರು ಜೈಲಿನಲ್ಲಿದ್ದಾರೆ, ಅದು ಒಂದು ಕೊಲೆ ಕೇಸ್ನಲ್ಲಿ. ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳಿದರು, ಅದೇ ರೀತಿ ಅವರ ಬಹಳಷ್ಟು ಒಳ್ಳೆಯ ಗುಣಗಳಿವೆ. ಅದರಲ್ಲಿ ಒಂದಷ್ಟನ್ನಾದರೂ ಅಳವಡಿಸ್ಕೊಂಡಿದ್ದರೆ ಅಥವಾ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದರೆ ಇವತ್ತು ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವನೋ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಆದರೆ ಆಗಿದ್ದಾಗೋಗಿದೆ, ಅದನ್ನು ಚೇಂಜ್ ಮಾಡೋಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಒಂದು ವಿಶಿಷ್ಟವಾದ ಕುತೂಹಲಭರಿತವಾದ ವಿಷಯಗಳು ನಮ್ಮ ದಂತಕಥೆಯ ಸೀರೀಸ್ನಲ್ಲಿ ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.